ಸರ್ ನಮಸ್ತೆ. ನಮಸ್ತೆ, ಹೇಳಿ ಅಮ್ಮ. ನಿಮ್ಮ ಹೆಸರು? ವೆಂಕಟೇಶ್. ಸರ್ ಏನು ಮಾಡ್ಕೊಂಡಿದ್ದೀರಾ? ನಾನು ಆಟೋ ಡ್ರೈವರ್. ಸರ್ ಕನ್ನಡ ಫಿಲಮ್ಸ್ ಎಲ್ಲ ನೋಡ್ತೀರಾ? ಕನ್ನಡ ಫಿಲಮ್ ಕನ್ನಡದವ್ರೆ ಅಲ್ವಾ, ನಾವು ಕನ್ನಡ ಪಿಕ್ಚರ್ ನೋಡಲೇಬೇಕಲ್ವ, ಫಸ್ಟು ಅವ್ರಿಗೆ ಆದ್ಯತೆ ಕೊಡಬೇಕಲ್ವ. ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಏರಿಳಿತ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಸರ್. ದರ್ಶನ್ ಕೇಸ್ ಬಗ್ಗೆನೂ ಗೊತ್ತಿದೆ ಅಂತ ಅನ್ಕೋತೀನಿ. ಸರ್ ದರ್ಶನ್ ಸರ್ ಮಾಡಿದ್ದು ತಪ್ಪಾ ಸರಿನಾ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇನ್ನೂ ಅವ್ರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅವ್ರು ಮಾಡಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಸಾರ್ವಜನಿಕರಿಗೂ ಕೂಡ ಗೊತ್ತಿಲ್ಲ. ಆಗಿದೆ ಅಂತ ಅಷ್ಟೇ, ಅದು ತನಿಖೆ ಹಂತದಲ್ಲಿರುವಾಗ ತನಿಖೆ ನಡೀತಾ ಇದೆ. ಅದಕ್ಕೆ ಅಂತಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಕಾನೂನಿದೆ, ಕೋರ್ಟ್ ಇದೆ. ಕೋರ್ಟ್ಗಿಂತ ದೊಡ್ಡವ್ರು, ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಎಲ್ಲರೂ ತಲೆ ಬಗ್ಬೇಕು. ರಾಜ ಮಹಾರಾಜರೇ ತಲೆ ಬಗ್ಬಿಟ್ಟಿದ್ದಾರೆ ಕೋರ್ಟ್ಗೆ. ಇಲ್ಲಿ ನೀವು ಸಾಮಾನ್ಯ ಮನುಷ್ಯರಷ್ಟೇ, ನಾವು ತಲೆ ಬಗ್ಲೇಬೇಕು ಕೋರ್ಟ್ಗೆ. ತನಿಖೆ ಹಂತದಲ್ಲಿರುವಾಗ ಈಗ ಅವ್ರು ಮಾಡಿದ್ದಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ, ಮಾಡಲಿಲ್ಲ ಅಂತ ಕೂಡ ಹೇಳೋಕ್ಕೆ ಬರಲ್ಲ. ಯಾಕೆ ಅಂದರೆ ತನಿಖೆ ನಡೀತಾ ಇದೆ. ಸರ್ ಮತ್ತೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಕ್ಕೆ ದರ್ಶನ್ ಅವರು ಈ ಥರ ಮಾಡಿದ್ರು ಅಂತ ಇರುವಂಥದ್ದು. ಹಂಗಾದ್ರೆ ಅವ್ರು ಮಾಡಿದ್ದು ಸರಿನಾ ಸರ್? ಈಗ ಒಂದು ಹೆಣ್ಮಗಳಿಗೆ ಬೆತ್ತಲೆ ಫೋಟೋ ನಗ್ನ ತೋರಿಸುವಾಗ ಅವ್ರಿಗೆ ಬೇಜಾರಾಗಲ್ಲ, ಮುಜುಗರ ಆಗಲ್ವ? ಯಾವುದೇ ಹೆಣ್ಮಕ್ಳಾಗಲಿ, ಈಗ ನಮ್ಮನೆ ಅದೇ ಇವ್ರ ಮನೆ ಹೆಣ್ಮಕ್ಳುಗಳು ಆ ಥರ ತೋರಿಸಿದ್ರೆ ಇವ್ರು ಸುಮ್ಮನೆ ಇರ್ತಾರ? ಇಲ್ಲ ನೋಡಿಕೊಂಡು ಆಯ್ತಪ್ಪ ನೀನು ಮಾಡಿದ್ದು ಒಳ್ಳೇದು ಹೋಗಪ್ಪ ಅಂತ ಹೇಳ್ಬಿಡ್ತಾರಾ? ತಪ್ಪು ತಾನೇ ಅದು. ಈಗ ನಗ್ನ ಆಗಿ 118 ಫೋಟೋ ತೋರಿಸ್ತಾರೆ ಅಂದರೆ ತಪ್ಪಲ್ವಾ ಅದು? ಇವ್ರು ಯಾಕೆ ತೋರಿಸ್ತಾರೆ? ಈಗ ರೇಣುಕಾಸ್ವಾಮಿ ಹೆಂಡ್ತಿಗೇನೆ ಆ ಥರ ಬೇರೆ ಒಬ್ಬ ಮನುಷ್ಯ ವ್ಯಕ್ತಿ ಯಾರಾದರೂ ಕಾಮನ್ ಮ್ಯಾನು ಆ ಥರ ಫೋಟೋಸ್ ಕಳಿಸಿದ್ರೆ ಇವ್ರು ಸುಮ್ಮನೆ ಇರ್ತಾರಾ? ರೇಣುಕಾಸ್ವಾಮಿ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರಾ? ಇಲ್ಲ ಪಬ್ಲಿಕ್ ಸುಮ್ಮನೆ ಇರುತ್ತಾ? ತಪ್ಪಲ್ವಾ ಅದು? ಫೋಟೋಗಳು ತೋರಿಸ್ತಾರೆ 118 ಫೋಟೋ. ಸರ್ ಸಮಾಜದಲ್ಲಿ ಆಗ್ತಿರೋದು ನೋಡ್ಬೋದು ನೀವು, ಮೆನ್ಸ್ ಮೇಲೆ ರೇಪ್ ಆಗಿರ್ಬೋದು, ಹರಾಸ್ಮೆಂಟ್ ಆಗಿರ್ಬೋದು, ಅದಕ್ಕೆ ಇದೆಲ್ಲ ಒಂದು ಕಡೆ ಸಂದೇಶ ಕೊಡುವಂಥದ್ದು ಆಯ್ತಾ? ನೋಡಮ್ಮ, ನಾವು ನಮ್ಮ ಕಣ್ಣಲ್ಲಿ ನೋಡಬಾರ್ದೇ ಇರೋವಂಥ ಹೆಣ್ಮಕ್ಳುಗಳೆಲ್ಲ ರೇಪ್ ಅಟೆಂಪ್ಟ್ ಆಗಿರೋದು ನೋಡಿದ್ದೀವಿ. ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಈಗಲೂ ಕೂಡ ನಡೀತಾ ಇದೆ ಕಾಲೇಜ್ಗಳ ಹತ್ರ. ನಾವು ಯಾಕೆಂದರೆ ಸಾರ್ವಜನಿಕ ವಲಯದಲ್ಲಿರೋದ್ರಿಂದ ಪ್ರತಿದಿನ ನೋಡ್ತೀವಿ ನಾವು. ಅಸಹಾಯಕ ಸ್ಥಿತಿಲಿ ನಾವೇನೂ ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಇದು. ಅದರಲ್ಲೂ ನೀವು ಬೆಳಕಿಗೆ ತತ್ತೀರಾ. ಅದನ್ನು ಒಳ್ಳೇದು ಕೆಟ್ಟದ್ದು ಎರಡೂ ನೋಡ್ತಾರೆ. ಅದು ಒಳ್ಳೇದು ಚೂಸ್ ಮಾಡ್ಕೊಬೇಕು, ಕೆಟ್ಟದ್ದೇ ಅಂತ ಬಯಸಬೇಕು. ಹಂಗಾಗಿ ಅದನ್ನು ಯಾವುದು ಇದು ಮಾಡ್ತಾ ಇಲ್ಲ ಅಲ್ವಾ? ಚಾರ್ಜ್ ಶೀಟ್ ಕೂಡ 1-2-3 ದಿನದಿಂದ ಫೈಲ್ ಆಗಿದೆ. ಚಾರ್ಜ್ ಶೀಟ್ ಆಗಿದೆ ಅಮ್ಮ, ತನಿಖೆ ಹಂತದಲ್ಲಿದೆ, ಚಾರ್ಜ್ ಶೀಟು ಇದೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಏನು 90 ದಿವಸಕ್ಕೆ ಮಾಮೂಲಿ ಅದು ಚಾರ್ಜ್ ಶೀಟ್ ಹಾಕಲೇಬೇಕು. ಚಾರ್ಜ್ ಶೀಟ್ ಹಾಕಿದ್ದಾರೆ, ಅದಕ್ಕೆ ಅಂತಲೇ ಕೋರ್ಟ್ ಇದೆ. ಅವ್ರು ಮಾಡಿದ್ದಾರೆ ಅಂದರೆ ಅವ್ರಿಗೆ ಈಗ ಶಿಕ್ಷೆ ಯಾರೂ ಬೇಡ ಅಂತ ಹೇಳಲ್ಲ. ಈಗ ಮಾಡಲಿಲ್ಲ ಅಂದಾಗ ಅವ್ರಿಗೆ ದಯವಿಟ್ಟು ನಿಮಗೆ ಮೀಡಿಯಾದಲ್ಲಿ ನಾವೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಒಬ್ಬರು ಸಾರ್ವಜನಿಕವಾಗಿ ರಿಕ್ವೆಸ್ಟು. ಆದರೆ ಅಪ್ಪನಿಗೆ ಕೆಲವು ಮೀಡಿಯಾಗಳಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದು ತುಂಬ ಎಷ್ಟು ಮಟ್ಟಿಗೆ ಜನರು ಇದರಲ್ಲಿ, ಯಾಕೆಂದರೆ ಅವರು ಕರ್ನಾಟಕದ ಆಸ್ತಿ. ಅವರು ದರ್ಶನ್ ಈಗ ಒಬ್ಬ ಕಲಾವಿದ ನಾಟಕ ಆಡಲಿ, ರಾತ್ರಿ ಹೋಗಿ ನೋಡ್ತೀವಿ, ಬೆಳಿಗ್ಗೆ ನಾಟಕ ಮುಗ್ದೋಯ್ತದೆ, ಬಣ್ಣ ತೊಳೆದ್ಬಿಡ್ತಾರೆ. ಆ ಬಣ್ಣ ತೊಳೆದಾದ್ಮೇಲೆ ಅವರು ಕಲಾವಿದನೇ ಅಂತದ್ದು. ಅದೇ ರೀತಿ ಇವರು ಕಲಾವಿದರೇನೆ. 6.5 ಕೋಟಿ ಆಸ್ತಿ ಅಪ್ಪ, ಯಾರು ಸೊತ್ತಲ್ಲ ಇದು. ಎಲ್ಲರಿಗೂ ಕೂಡ ಮಾತಾಡುವಾಗ ದನ ಇದ್ದಂಗಿದ್ದಾನೆ, ಐವಾನ ಇದ್ದಂಗಿದ್ದಾನೆ. ಅದೆಲ್ಲ ತುಂಬ ತಪ್ಪು. ನಾಲ್ಗೆ ಒಳಗೆ ನಮ್ಮ ನಾಲ್ಗೆ ಇದೆ ಅಂತ ಹೇಳಿ ನಾಲ್ಗೆಲ್ಲಿ ಹೆಂಗಂದ್ರಂಗೆ ಮಾತಾಡೋದಲ್ಲ. ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಸಿಕ್ಕಲೇ ಆಗಲಿ, ನಾವು ಬೇಡ ಅಂತ ಹೇಳಲ್ಲ. ಇಲ್ಲ ನೀನು ಮಾಡಿದ್ಯಾ, ನಿಂದೇ ಸರಿ ಅಂತ ಕೂಡ ಹೇಳಲ್ಲ ಅಲ್ವಾ? SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.